ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಈ ವಿಡಿಯೋ ನೋಡುತ್ತಾ ಇದ್ದರೆ ಅದು ಆಕಸ್ಮಿಕ ಅಲ್ಲ. ಇಂದು ರಾತ್ರಿ ಸಾಯಿಬಾಬಾ ನಿನ್ನ ಹೆಸರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡಿದ್ದಾರೆ. ಹೌದು, ನಿನ್ನ ಕಣ್ಣೀರು ಅವರಿಗೆ ಗೊತ್ತಿದೆ. ನಿನ್ನ ಮೌನದ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತದೆ. ಈ ವಿಡಿಯೋ ಸ್ಕಿಪ್ ಮಾಡಬೇಡ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಮಾತು ನಿನ್ನ ಜೀವನದ ದಾರಿಯನ್ನು ಬದಲಾಯಿಸಬಹುದು. ನೀನು ಒಬ್ಬಂಟಿಯಲ್ಲ, ಇಂದು ಒಂದು ಸಂಕೇತ ಸಿಗಲಿದೆ. ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಲ್ಲಿ ಬರುವ ಪ್ರತಿಯೊಂದು ಸಂದೇಶ ನಿನ್ನ ಹೃದಯಕ್ಕೆ ತಲುಪುವುದು ಉದ್ದೇಶ. ಇದು ಸಿಂಪಲ್ ವಿಡಿಯೋ ಅಲ್ಲ, ಇದು ಒಂದು ಆಶೀರ್ವಾದ. ಮಗು, ಈ ರಾತ್ರಿ 12ರ ನಂತರ ಸಾಯಿಬಾಬಾ ನಿನ್ನ ಜೀವನದ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಈ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ. ನೀನು ಈ ವಿಡಿಯೋ ನೋಡುತ್ತಾ ಇದ್ದರೆ ಅದು ಆಕಸ್ಮಿಕ ಅಲ್ಲ. ಈ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಬಗ್ಗೆ ಒಂದು ನಿರ್ಧಾರ ಮಾಡಿದ್ದಾರೆ. ಹೌದು, ನಿನ್ನ ಕಷ್ಟ, ನಿನ್ನ ಕಣ್ಣೀರು, ಯಾರಿಗೂ ಕಾಣಿಸದ ನೋವು ಅವರ ಕಣ್ಣಿಗೆ ತಲುಪಿದೆ. ಇಂದು ರಾತ್ರಿ 12ರ ನಂತರ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಶುರುವಾಗುತ್ತದೆ. ಆದರೆ ಆ ಸಣ್ಣ ಬದಲಾವಣೆ ನಿನ್ನ ಭವಿಷ್ಯವನ್ನೇ ಬದಲಾಯಿಸುತ್ತದೆ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳೋ ಒಂದು ಸಣ್ಣ ಕಾರ್ಯ ನಿನ್ನ ಅದೃಷ್ಟದ ಬಾಗಿಲು ತೆರೆಯಬಹುದು. ನೀನು ಈಗ ತುಂಬ ಸ್ತಬ್ಧವಾಗಿದ್ದೀಯಾ? ಮನಸ್ಸಿನಲ್ಲಿ ಭಯ ಇದೆಯಾ? ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ಅನ್ನೋ ಪ್ರಶ್ನೆ ನಿನ್ನೊಳಗಿದೆಯಾ? ಕೆಲವೊಮ್ಮೆ ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳೋದು ನಿಲ್ಲಿಸುತ್ತಾರೆ. ನಮ್ಮ ಪ್ರಯತ್ನ ವ್ಯರ್ಥ ಅನಿಸುತ್ತದೆ. ದೇವರು ಕೂಡ ನನ್ನ ಮಾತು ಕೇಳುತ್ತಿಲ್ಲ ಅನ್ನೋ ಭಾವನೆ ಬರುತ್ತದೆ. ಆದರೆ ಸತ್ಯ ಏನು ಗೊತ್ತಾ? ಸಾಯಿಬಾಬಾ ಯಾವ ಭಕ್ತನನ್ನು ಪರೀಕ್ಷೆಯಿಲ್ಲದೆ ಮೇಲಕ್ಕೆ ಎತ್ತುವುದಿಲ್ಲ. ಈಗ ನಿನಗೆ ನಡೆಯುತ್ತಿರುವ ಕಷ್ಟ ನಿನ್ನ ಸೋಲು ಅಲ್ಲ, ಅದು ನಿನ್ನ ಶಕ್ತಿಯ ಪರೀಕ್ಷೆ. ನಿನ್ನ ಕಣ್ಣೀರು ಹಾಕಿದ ಪ್ರತಿಯೊಂದು ರಾತ್ರಿ ಅವರು ನೋಡುತ್ತಿದ್ದಾರೆ. ನೀನು ಒಬ್ಬಂಟಿಯಾಗಿ ಅಳುತ್ತಿದ್ದ ಕ್ಷಣಗಳು ಅವರಿಗೆ ಗೊತ್ತಿದೆ. ನೀನು ಯಾರಿಗೂ ಹೇಳದೆ ಸಹಿಸಿದ ನೋವು ಅವರ ಹೃದಯಕ್ಕೆ ತಲುಪಿದೆ. ಒಬ್ಬ ಭಕ್ತ ಇದ್ದ, ಅವನ ಜೀವನದಲ್ಲಿ ಒಂದೇ ಕಷ್ಟ. ಕೆಲಸ ಇಲ್ಲ, ಹಣ ಇಲ್ಲ, ಕುಟುಂಬದಲ್ಲಿ ಶಾಂತಿ ಇಲ್ಲ. ಒಂದು ರಾತ್ರಿ ಅವನು ತುಂಬ ಅಳುತ್ತಾ ಸಾಯಿಬಾಬಾ ಫೋಟೋ ಮುಂದೆ ಕೂತು ಹೇಳಿದ, ನನ್ನ ಜೀವನದಲ್ಲಿ ಒಂದು ಬೆಳಕು ಕೊಡಪ್ಪ. ಆ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಬಾಬಾ ಹೇಳಿದರು, ನಿನ್ನ ಕಷ್ಟ ಮುಗಿಯಲು ಸಿದ್ಧವಾಗಿದೆ, ಧೈರ್ಯ ಬಿಡಬೇಡ. ಮುಂದಿನ ವಾರ ಅವನಿಗೆ ಕೆಲಸ ಸಿಕ್ಕಿತು. ಕುಟುಂಬದಲ್ಲಿ ಶಾಂತಿ ಬಂತು. ಅವನು ಒಂದು ಒಳ್ಳೆಯ ಮಾತು ಹೇಳಿದ, ನಾನು ಆಲ್ಮೋಸ್ಟ್ ಗೀವ್ ಅಪ್ ಮಾಡಬೇಕು ಅಂತ ಯೋಚಿಸಿದ ರಾತ್ರಿ ಅದೇ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಈಗ ಕೇಳು ಮಗು, ನೀನು ಕೂಡ ಗೀವ್ ಅಪ್ ಮಾಡೋ ಸ್ಟೇಜ್ನಲ್ಲಿ ಇದ್ದೀಯಾ? ಇಂದು ರಾತ್ರಿ ನೀನು ಮಲಗೋ ಮುಂಚೆ ಒಂದು ಸಣ್ಣ ಕಾರ್ಯ ಮಾಡು. ಕಣ್ಣು ಮುಚ್ಚಿ 3 ಬಾರಿ ಮನಸ್ಸಿನಲ್ಲಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಹೇಳುವಾಗ ನಿನ್ನ ಎಲ್ಲ ಭಯ, ಕಷ್ಟ, ಸಮಸ್ಯೆ ಅವರ ಪಾದದಲ್ಲಿ ಇಟ್ಟ ಹಾಗೆ ಭಾವಿಸು. ಈ ಸಣ್ಣ ಕಾರ್ಯ ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಶಾಂತಿ ಬಂದಾಗ ನಿನ್ನ ನಿರ್ಧಾರಗಳು ಬದಲಾಗುತ್ತವೆ. ನಿರ್ಧಾರಗಳು ಬದಲಾದಾಗ ನಿನ್ನ ಜೀವನದ ದಾರಿ ಬದಲಾಗುತ್ತದೆ. ನೀನು ದುರ್ಬಲ ಅಲ್ಲ, ನಿನ್ನ ಹೃದಯ ತುಂಬ ಶುದ್ಧ. ಅದರ ಕಾರಣಕ್ಕೆ ಪರೀಕ್ಷೆ ಕೂಡ ಜಾಸ್ತಿ. ಆದರೆ ನೆನಪಿಡು, ಸಾಯಿಬಾಬಾ ನಿನ್ನ ಜೀವನದಲ್ಲಿ ಲೇಟ್ ಮಾಡುತ್ತಾರೆ, ಆದರೆ ನೆವರ್ ಇಗ್ನೋರ್ ಮಾಡೋದು ಇಲ್ಲ. ಈ ರಾತ್ರಿ ನಿನ್ನ ಅದೃಷ್ಟದ ಚಕ್ರ ತಿರುಗುವುದು ಶುರುವಾಗಬಹುದು. ಒಂದು ಸಣ್ಣ ಸುದ್ದಿ, ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್, ಒಂದು ಹೊಸ ಅವಕಾಶ ನಿನ್ನ ಜೀವನದ ಡೈರೆಕ್ಷನ್ ಬದಲಾಯಿಸಬಹುದು. ಈ ವಿಡಿಯೋ ನಿನಗೆ ತಲುಪಿದರೆ ಅದು ಒಂದು ಸಂಕೇತ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆ, ಲೈಕ್ ಮಾಡು, ಇನ್ನೊಬ್ಬರಿಗೆ ಶೇರ್ ಮಾಡು. ಯಾಕಂದರೆ ಯಾರಾದರೂ ಈಗ ತುಂಬ ಒಂಟಿಯಾಗಿ ಅಳುತ್ತಾ ಇರಬಹುದು. ಈ ವಿಡಿಯೋ ಅವರ ಹೃದಯಕ್ಕೆ ತಲುಪಿದರೆ ಅವರ ಜೀವನವು ಬದಲಾಗಬಹುದು. ನಾಳೆ ಬೆಳಗ್ಗೆ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಸಂತೋಷ ಬರುತ್ತದೆ.
ಅದು ಸಣ್ಣದಾಗಿರಬಹುದು, ಆದರೆ ಅದೇ ದೊಡ್ಡ ಬದಲಾವಣೆಯ ಆರಂಭ. ಸಾಯಿ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬಂಟಿಯಲ್ಲ ಮಗು. ನಿನ್ನ ಮೌನದ ಹಿಂದೆ ಇರುವ ನೋವು. ಕೆಲವೊಮ್ಮೆ ನೀನು ನಗುತ್ತೀಯ, ಆದರೆ ಒಳಗೆ ತುಂಬ ಅಳ್ತಾ ಇರ್ತೀಯ. ಜನರಿಗೆ ನೀನು ಸ್ಟ್ರಾಂಗ್ ಅನಿಸುತ್ತೀಯ, ಆದರೆ ನಿನ್ನ ಮನಸ್ಸು ತುಂಬ ದಣಿದಿದೆ. ಯಾರಾದರೂ ಕೇಳಿದರೆ ಚೆನ್ನಾಗಿದ್ದೀನಿ ಅಂತ ಹೇಳುತ್ತೀಯ, ಆದರೆ ನಿಜ ಏನು ಗೊತ್ತಾ? ನೀನು ತುಂಬ ಹೊರೆ ಹೊತ್ತಿದ್ದೀಯ. ಕುಟುಂಬದ ಹೊಣೆ, ಹಣದ ಸಮಸ್ಯೆ, ಭವಿಷ್ಯದ ಭಯ, ಪ್ರೀತಿಯ ನೋವು, ಇವೆಲ್ಲ ಒಂದೇ ಸಮಯದಲ್ಲಿ ಬಂದಾಗ ಮನಸ್ಸು ಕುಸಿಯುವುದು ಸಹಜ. ಆದರೆ ಇಲ್ಲಿ ಒಂದು ಸತ್ಯ ಇದೆ. ಸಾಯಿಬಾಬಾ ನಿನ್ನ ಹೃದಯದ ತೂಕವನ್ನು ನೋಡುತ್ತಾರೆ. ನಿನ್ನ ಬಾಯಿಂದ ಬರುವ ಪ್ರಾರ್ಥನೆಗಿಂತ ನಿನ್ನ ಮೌನದ ಆಳಿಕೆಗೆ ಹೆಚ್ಚು ಸ್ಪಂದಿಸುತ್ತಾರೆ. ನೀನು ಹೇಳದೇ ಇದ್ದರೂ ಅವರಿಗೆ ಗೊತ್ತಿದೆ. ಲೇಟ್ ಆಗಬಹುದು, ಆದರೆ ತಪ್ಪದೆ ಬರುತ್ತದೆ. ನೀನು ಯೋಚಿಸುತ್ತೀಯಾ, ಎಲ್ಲರ ಜೀವನ ಮುಂದೆ ಹೋಗುತ್ತಿದೆ, ನನ್ನದು ಮಾತ್ರ ಏಕೆ ನಿಲ್ಲಿಸಿದೆ? ನಿನ್ನ ಸ್ನೇಹಿತರು ಸೆಟಲ್ ಆಗಿದ್ದಾರೆ, ಯಾರಿಗಾದರೂ ಒಳ್ಳೆ ಕೆಲಸ ಸಿಕ್ಕಿದೆ, ಯಾರಾದರೂ ಮನೆ ಕಟ್ಟಿದ್ದಾರೆ. ನೀನು ಮಾತ್ರ ಇನ್ನು ಸ್ಟ್ರಗಲ್ ಆದರೆ ಕೇಳು ಮಗು. ಬಿತ್ತಿದ ಬೀಜ ಒಂದು ದಿನದಲ್ಲಿ ಮರ ಆಗುವುದಿಲ್ಲ. ಕೆಲವು ಬೀಜಗಳು ಬೇಗ ಬೆಳೆಯುತ್ತವೆ, ಕೆಲವು ಬೇರುಗಳನ್ನು ಆಳವಾಗಿ ಹಾಕುತ್ತೇವೆ. ಆಳವಾದ ಬೇರು ಇದ್ದ ಮರ ಗಾಳಿ ಬಂದರೂ ಬೀಳೋದಿಲ್ಲ. ಸಾಯಿಬಾಬಾ ನಿನ್ನ ಜೀವನಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದಾರೆ. ಆದ್ದರಿಂದ ಡಿಲೇ ಆಗ್ತಿದೆ, ಆದರೆ ಒಂದು ದಿನ ನೀನು ಹಿಂತಿರುಗಿ ನೋಡುತ್ತೀಯ, ಆ ಡಿಲೇ ಇರಲಿಲ್ಲ ಅಂದರೆ ನಾನು ಇಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಈಗ ಒಂದು ಕೆಲಸ ಮಾಡು. ನಿನ್ನ ಬಲಗೈ ಹೃದಯದ ಮೇಲೆ ಇಟ್ಟು ಮನಸ್ಸಿನಲ್ಲಿ ಹೇಳು, ಸಾಯಿ ನಾನು ದಣಿದಿದ್ದೇನೆ, ಆದರೆ ನಾನು ನಂಬಿಕೆ ಬಿಡೋದಿಲ್ಲ. ಈ ಮಾತು ಹೇಳುವಾಗ ನಿನ್ನೊಳಗೆ ಒಂದು ಎನರ್ಜಿ ಬರುತ್ತದೆ. ಅದು ಪಾಸಿಟಿವ್ ಎನರ್ಜಿ ಅಲ್ಲ, ಅದು ನಂಬಿಕೆಯ ಎನರ್ಜಿ. ನಂಬಿಕೆ ಬಂದಾಗ ಭಯ ಹೋಗುತ್ತದೆ, ಭಯ ಹೋಗಿದ್ದರೆ ನಿನ್ನ ಮುಖದಲ್ಲಿ ಬೆಳಕು ಬರುತ್ತದೆ. ಆ ಬೆಳಕು ಜನರನ್ನು ಆಕರ್ಷಣೆ ಮಾಡುತ್ತದೆ, ಅವಕಾಶಗಳು ಆಕರ್ಷಣೆ ಆಗುತ್ತವೆ. ಮಿರಾಕಲ್ ಹೇಗೆ ಶುರುವಾಗುತ್ತೆ ಗೊತ್ತಾ? ಮಿರಾಕಲ್ ದೊಡ್ಡ ಸ್ಫೋಟ ಆಗಿ ಬರುವುದಿಲ್ಲ, ಅದು ಸಣ್ಣ ಬದಲಾವಣೆಯಾಗಿ ಶುರುವಾಗುತ್ತದೆ. ಒಂದು ದಿನ ನೀನು ಬೆಳಗ್ಗೆ ಎದ್ದಾಗ ಮನಸ್ಸು ಸ್ವಲ್ಪ ಲೈಟ್ ಅನಿಸುತ್ತದೆ. ಅದೇ ಮಿರಾಕಲ್ನ ಮೊದಲ ಹೆಜ್ಜೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ಒಂದು ಹೊಸ ಐಡಿಯಾ, ಒಂದು ಚಾನ್ಸ್. ಅದೇ ಮಿರಾಕಲ್ನ ಎರಡನೇ ಹೆಜ್ಜೆ. ಹೀಗೆ ಸ್ಲೋಲಿ ನಿನ್ನ ಜೀವನ ಟ್ರ್ಯಾಕ್ ಬದಲಾಗುತ್ತದೆ. ಸಾಯಿಬಾಬಾ ಮಿರಾಕಲ್ ಮಾಡೋದಕ್ಕೆ ಶಬ್ದ ಮಾಡೋದಿಲ್ಲ, ಅವರು ಶಾಂತವಾಗಿ ಕೆಲಸ ಮಾಡುತ್ತಾರೆ. ಈ ರಾತ್ರಿ ಸಂಕೇತ. ನೀನು ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ಅದು ಒಂದು ಸಂಕೇತ. ನಿನ್ನ ಹೃದಯ ಇನ್ನೂ ಓಪಿಟ್ಟಿಕೊಂಡಿದೆ. ಓಪಿದ್ದವನು ಎಂದಿಗೂ ಸೋಲೋದಿಲ್ಲ. ಇಂದು ರಾತ್ರಿ ಮಲಗುವ ಮುಂಚೆ ಒಂದು ದೀಪ ಹಚ್ಚು, ಅಥವಾ ಫೋನ್ ಸ್ಕ್ರೀನಿನ ಮುಂದೆ ಬಾಬಾ ಫೋಟೋ ನೋಡಿದರೆ ಸಾಕು. ಒಂದು ಮಾತು ಹೇಳು, ನನ್ನ ಜೀವನ ನಿನ್ನ ಕೈಯಲ್ಲಿ. ಅಷ್ಟೇ ಸಾಕು. ನಾಳೆ ಬೆಳಗ್ಗೆ ಒಂದು ಸಣ್ಣ ಸಂತೋಷ ಸಿಗುತ್ತದೆ. ಅದು ಸ್ಮೈಲ್ ಆಗಿರಬಹುದು, ಒಂದು ಗುಡ್ ನ್ಯೂಸ್ ಆಗಿರಬಹುದು, ಅಥವಾ ಸಿಂಪಲ್ ಮನಃಶಾಂತಿ ಆಗಿರಬಹುದು, ಆದರೆ ಅದು ಆರಂಭ. ನೀನು ಒಬ್ಬಂಟಿಯಲ್ಲ ಮಗು. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕಷ್ಟ ತಾತ್ಕಾಲಿಕವಾಗಿ, ನಿನ್ನ ಭವಿಷ್ಯ ಶಾಶ್ವತ. ಈ ವಿಡಿಯೋ ನಿನಗೆ ಸ್ಪರ್ಶಿಸಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆ, ಲೈಕ್ ಮಾಡು, ಶೇರ್ ಮಾಡು. ಯಾಕೆಂದರೆ ಯಾರಾದರೂ ಈಗ ತುಂಬ ಒಂಟಿಯಾಗಿ ಅಳ್ತಾ ಇರಬಹುದು. ಈ ವಿಡಿಯೋ ಅವರಿಗೂ ಒಂದು ಆಶಯ ಕಿರಣ ಆಗಬಹುದು. ಮಗು, ನೀನು ಯಾಕೆ ಆಯ್ಕೆಯಾಗಿದ್ದೀಯ ಗೊತ್ತಾ? ಈ ಜಗತ್ತಿನಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಆದರೆ ಪ್ರತಿಯೊಬ್ಬರಿಗೂ ಒಂದೇ ಥರದ ಪರೀಕ್ಷೆ ಬರುವುದಿಲ್ಲ. ಕೆಲವರಿಗೆ ಸಣ್ಣ ಸಮಸ್ಯೆ, ಕೆಲವರಿಗೆ ದೊಡ್ಡ ಹೊರೆ. ನೀನು ಅನುಭವಿಸುತ್ತಿರುವ ಕಷ್ಟ ಸಾಮಾನ್ಯ ಅಲ್ಲ, ಅದು ನಿನ್ನ ಶಕ್ತಿ ದೊಡ್ಡದಿದೆ ಅನ್ನೋದಕ್ಕೆ ಪ್ರೂಫ್. ಸಾಯಿಬಾಬಾ ಯಾರನ್ನಾದರೂ ದೊಡ್ಡ ಮಟ್ಟಕ್ಕೆ ಕರೆದೊಯ್ಯಬೇಕು ಅಂದರೆ ಮೊದಲು ಅವರ ಮನಸ್ಸನ್ನು ಸ್ಟ್ರಾಂಗ್ ಮಾಡುತ್ತಾರೆ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ಪ್ರತಿ ಕಣ್ಣೀರು ನಿನ್ನ ಭವಿಷ್ಯದ ಸಂತೋಷಕ್ಕೆ ಬೆಲೆ ಕಟ್ಟುತ್ತದೆ. ಬ್ರೇಕ್ ಆಗುವುದು ಮತ್ತು
ಬೆಂಡ್ ಆಗೋದು ಬೇರೆ. ಕೆಲವರು ಕಷ್ಟ ಬಂದಾಗ ಬ್ರೇಕ್ ಆಗುತ್ತಾರೆ, ಕೆಲವರು ಬೆಂಡ್ ಆಗುತ್ತಾರೆ. ಬ್ರೇಕ್ ಆದರೆ ಮುಗಿದು ಹೋಗುತ್ತದೆ, ಬೆಂಡ್ ಆದರೆ ಮತ್ತೆ ಸ್ಟ್ರೈಟ್ ಆಗಬಹುದು. ನೀನು ಬೆಂಡ್ ಆಗಿದ್ದೀಯಾ, ಆದರೆ ಬ್ರೇಕ್ ಆಗಿಲ್ಲ, ಅದು ಸಾಕು. ಇನ್ನು ನೀನು ನಿಂತಿದ್ದೀಯಾ ಅಂದರೆ ನಿನ್ನೊಳಗೆ ಒಂದು ಕಾಣದ ಶಕ್ತಿ ಇದೆ, ಅದು ನಂಬಿಕೆ. ಸಾಯಿಬಾಬಾ ಮೇಲಿಂದ ನಿನ್ನನ್ನು ಹಿಡಿದಿದ್ದಾರೆ. ನೀನು ಬೀಳೋಕೆ ಬಿಡೋದಿಲ್ಲ. ನಿನ್ನ ಜೀವನದಲ್ಲಿ ಬರುತ್ತಿರುವ 3 ಬದಲಾವಣೆ ಇದು ಗಮನದಿಂದ ಕೇಳು ಮಗು. ಮುಂದಿನ ದಿನಗಳಲ್ಲಿ 3 ಸಣ್ಣ ಬದಲಾವಣೆ ಕಾಣುತ್ತೀಯಾ? ಮನಸ್ಸಿನ ಶಾಂತಿ ಅಳೆಯದಂತೆ ಪ್ಯಾನಿಕ್ ಆಗೋದಿಲ್ಲ, ಒಳಗೆ ಕಾಮ್ ಫೀಲ್ ಆಗುತ್ತದೆ. ಹೊಸ ದಾರಿ, ನೀನು ಯೋಚಿಸದ ಒಂದು ಐಡಿಯಾ ಬರುತ್ತದೆ ಅಥವಾ ಹೊಸ ಅವಕಾಶ ಕಾಣುತ್ತದೆ. ಒಬ್ಬ ಸಪೋರ್ಟಿವ್ ವ್ಯಕ್ತಿ ನಿನ್ನ ಜೀವನಕ್ಕೆ ಒಬ್ಬ ವ್ಯಕ್ತಿ ಬರುತ್ತಾರೆ. ಅವರು ನಿನ್ನ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತಾರೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಇದು ಬ್ಲೆಸ್ಸಿಂಗ್ ಮೂಮೆಂಟ್. ನೀನು ನಿನ್ನನ್ನು ಕಡಿಮೆ ಅಂದುಕೊಳ್ಳಬೇಡ, ನಿನ್ನ ಕಂಪೇರ್ ಮಾಡಿಕೊಳ್ಳೋದು ನಿಲ್ಲಿಸು. ನಿನ್ನ ಪ್ರಯಾಣ ಅನನ್ಯ. ಹೂವುಗಳು ಒಂದೇ ಸಮಯದಲ್ಲಿ ಅರಳೋದಿಲ್ಲ. ಕೆಲವು ಬೆಳಗ್ಗೆ ಅರಳುತ್ತವೆ, ಕೆಲವು ಸಂಜೆ. ಆದರೆ ಅರಳುವ ಕ್ಷಣದಲ್ಲಿ ಅವುಗಳ ಸೌಂದರ್ಯ ಈಕ್ವಲ್. ಸಾಯಿಬಾಬಾ ನಿನ್ನ ಟೈಮಿಂಗ್ ಪರ್ಫೆಕ್ಟ್ ಮಾಡಿದ್ದಾರೆ. ಲೇಟ್ ಅನಿಸುವುದು ವಾಸ್ತವವಾಗಿ ತಯಾರಾಗುತ್ತಿದೆ. ಈಗ ಈ ಕ್ಷಣದಲ್ಲಿ ನೀನು ಸ್ಕ್ರೀನ್ ನೋಡ್ತಾ ಇದ್ದೀಯಾ? 1 ಸೆಕೆಂಡ್ ಕಣ್ಣು ಮುಚ್ಚು. ನಿನ್ನ ಎಲ್ಲ ಸಮಸ್ಯೆಗಳು ಒಂದು ಕಪ್ಪು ಮೋಡ ಅಂತ ಇಮೇಜಿನ್ ಮಾಡು. ಆ ಮೋಡದ ಮಧ್ಯೆ ಒಂದು ಬೆಳಕು ಬರುತ್ತದೆ. ಆ ಬೆಳಕು ಸಾಯಿಬಾಬಾ ಆಶೀರ್ವಾದ. ಆ ಬೆಳಕು ನಿಧಾನವಾಗಿ ನಿನ್ನ ತಲೆ, ನಿನ್ನ ಹೃದಯ, ನಿನ್ನ ಜೀವನ ಬೆಳಗಿಸುತ್ತದೆ. ಕಣ್ಣು ಮುಚ್ಚಿ ನಿನ್ನ ಎಲ್ಲ ಸಮಸ್ಯೆಗಳು ಒಂದು ಕಪ್ಪು ಮೋಡ ಅಂತ ಕಲ್ಪಿಸಿಕೋ. ಆ ಮೋಡದ ಮಧ್ಯೆ ಒಂದು ಬೆಳಕು ಬರುತ್ತದೆ. ಆ ಬೆಳಕು ಸಾಯಿಬಾಬಾ ಆಶೀರ್ವಾದ. ಆದರೆ ಮನಸ್ಸು ನಂಬಿದರೆ ಬದಲಾವಣೆ ಶುರುವಾಗುತ್ತದೆ. ನೀನು ಈ ರಾತ್ರಿ ನಂಬಿಕೆಯಿಂದ ಮಲಗಿದರೆ ನಾಳೆ ಬೆಳಗ್ಗೆ ಒಂದು ರೀಸನ್ ಸಿಗುತ್ತದೆ ಸ್ಮೈಲ್ ಮಾಡೋಕ್ಕೆ. ಒಂದು ದೊಡ್ಡ ಮಿರಾಕಲ್ ಆಗಿರಬಾರದು, ಆದರೆ ಅದು ಸಿಗ್ನಲ್ ಅಂದರೆ ನಿನ್ನ ಜೀವನ ಮೂವ್ ಆಗುತ್ತಿದೆ ಅನ್ನೋದು. ನೀನು ಒಂಟಿಯಲ್ಲ ಮಗು, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕಷ್ಟ ಚಾಪ್ಟರ್ ಮಾತ್ರ, ಪೂರ್ಣ ಕಥೆಯಲ್ಲ. ನಿನ್ನ ಸ್ಟೋರಿ ಇನ್ನೂ ಮುಗಿದಿಲ್ಲ, ಅದರಲ್ಲಿ ಬೆಸ್ಟ್ ಪಾರ್ಟ್ ಮುಂದೆ ಇದೆ. ಈ ವಿಡಿಯೋ ನಿನಗೆ ತಲುಪಿದರೆ ಅದು ಬ್ಲೆಸ್ಸಿಂಗ್ ಸಿಗ್ನಲ್. ಕಮೆಂಟ್ನಲ್ಲಿ ಬರೆ ಓಂ ಸಾಯಿರಾಮ್. ಲೈಕ್ ಮಾಡು, ಶೇರ್ ಮಾಡು. ಯಾಕಂದರೆ ಯಾರಾದರೂ ಈಗ ಗಿವ್ ಅಪ್ ಮಾಡೋ ಹಂತದಲ್ಲಿರಬಹುದು. ಈ ವಿಡಿಯೋ ಅವರ ಹೋಪ್ ಆಗಬಹುದು. ಇಂದು ಈ ವಿಡಿಯೋ ನಿನಗೆ ತಲುಪಿದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಿನ್ನ ಕಷ್ಟ ಚಾಪ್ಟರ್ ಮಾತ್ರ, ಪೂರ್ಣ ಕಥೆಯಲ್ಲ. ನೀನು ಇಷ್ಟು ದೂರ ಬಂದಿದ್ದೀಯಾ ಅಂದರೆ ನಿನ್ನೊಳಗೆ ದೊಡ್ಡ ಶಕ್ತಿ ಇದೆ. ಇಂದು ರಾತ್ರಿ ಮಲಗೋ ಮುಂಚೆ ಒಂದು ಮಾತು ಹೇಳು, ಓಂ ಸಾಯಿರಾಮ್. ನನ್ನ ಜೀವನ ನಿನ್ನ ಕೈಯಲ್ಲಿ. ಅಷ್ಟು ಸಾಕು. ನಾಳೆ ಬೆಳಗ್ಗೆ ಒಂದು ಸಣ್ಣ ಸಂತೋಷ ಸಿಕ್ಕಿದರೆ ಮತ್ತೆ ಬಂದು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಲ್ಲಿ ಬರುವ ಪ್ರತಿಯೊಂದು ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡೋದು ಉದ್ದೇಶ. ನೀನು ಒಂಟಿಯಲ್ಲ, ನಾವು ಎಲ್ಲರೂ ಸಾಯಿ ಭಕ್ತರು, ಒಂದೇ ಕುಟುಂಬ. ಮುಂದಿನ ವಿಡಿಯೋದಲ್ಲಿ ಸಾಯಿ ನೀಡೋ ಇನ್ನೊಂದು ಗುಪ್ತ ಸಂಕೇತ ಬಗ್ಗೆ ಹೇಳುತ್ತೀನಿ, ಅದನ್ನು ಮಿಸ್ ಮಾಡಬೇಡ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭ ದಿನ.